ವಾಟರ್ ಟ್ಯಾಂಕರ್ ಹರಿದು 9 ವರ್ಷದ ಬಾಲಕಿ ದುರ್ಮರಣ ಹೊಂದಿದ್ದಾರೆ. ಬೆಂಗಳೂರಿನ ಎಚ್ಎಎಲ್ ರಸ್ತೆ ಶಿವಲಿಂಗಯ್ಯ ಕಾಲೋನಿಯಲ್ಲಿ ಆಗಿರುವಂತಹ ದುರ್ಘಟನೆ ಇದೆ. ವಾಟರ್ ಟ್ಯಾಂಕರ್ ಹರಿದು 9 ವರ್ಷದ ಬಾಲಕಿ ದುರ್ಮರಣ ಹೊಂದಿದ್ದಾಳೆ. ಬೆಂಗಳೂರಿನ ಎಚ್ಎಎಲ್ ರಸ್ತೆ ಶಿವಲಿಂಗಯ್ಯ ಕಾಲೋನಿಯಲ್ಲಿ ಆಗಿರುವಂತಹ ದುರ್ಘಟನೆ. ಬೆಳಗ್ಗೆ 11:30ರ ವೇಳೆಗೆ ಬಾಲಕಿಯ ಮೇಲೆ ಹರಿದಿದೆ ವಾಟರ್ ಟ್ಯಾಂಕರ್ ಹರಿದು ಮೃತಪಟ್ಟಿದ್ದಾಳೆ. ಪಾಪ ಬಾಲಕಿ 9 ವರ್ಷದ ಅನುಶ್ರೀ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆ ಕಟ್ಟಡವೊಂದಕ್ಕೆ ವಾಟರ್ ಸಪ್ಲೈಗೆ ಅಂತ ಹೇಳಿ ಟ್ಯಾಂಕರ್ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಪಾಪ ಮಗು ಆಟ ಆಡ್ತಾ ಇರುತ್ತೆ ಬಾಲಕಿ ಅನುಶ್ರೀ. ಟ್ಯಾಂಕರ್ ರಿವರ್ಸ್ ತೆಗೆಯುವಂತಹ ಸಂದರ್ಭದಲ್ಲಿ ಬಾಲಕಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಪಾಪ ಆ ಬಾಲಕಿ ಏನಿದ್ದಾಳೆ 9 ವರ್ಷದ ಅನುಶ್ರೀ ಏನಿದೆ ಆಕೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ. ನೋಡಿ, ಇವತ್ತು ಬೆಳಿಗ್ಗೆ ಆಗಿರುವಂತಹ ಘಟನೆ ಬೆಂಗಳೂರಿನ ಎಚ್ಎಎಲ್ ರಸ್ತೆ ಶಿವಲಿಂಗಯ್ಯ ಕಾಲೋನಿಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. 11:30ರ ವೇಳೆಗೆ ಪಾಪ ಬಾಲಕಿ ಆಟ ಆಡ್ತಾ ಇರ್ತಾಳೆ. ಟ್ಯಾಂಕರ್ ಹರಿದು ನೋಡಿ ಮೃತಪಟ್ಟಿದ್ದಾಳೆ 9 ವರ್ಷದ ಅನುಶ್ರೀ. ಬೆಳಗ್ಗೆ ಕಟ್ಟಡವೊಂದಕ್ಕೆ ಅಂತ ಹೇಳಿ ವಾಟರ್ ಸಪ್ಲೈ ಮಾಡಬೇಕಾಗಿರುತ್ತೆ, ಯಾರೋ ಕರೆಸಿರ್ತಾರೆ. ಸೊ ವಾಟರ್ ಹಾಕುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹಿಂದ್ಗಡೆ ಪಾಪ ಮಗು ಆಟ ಆಡ್ತಾ ಇರುತ್ತೆ. ಆ ಬಾಲಕಿ ಅನುಶ್ರೀ ಆಟ ಆಡ್ಕೊಂಡಿರ್ತಾಳೆ. ಅದನ್ನು ರಿವರ್ಸ್ ತೆಗೆಯುವಂತಹ ಸಂದರ್ಭದಲ್ಲಿ ಏನಾಗಿದೆ, ಪಾಪ ಅನುಶ್ರೀಗೆ ಡಿಕ್ಕಿ ಹೊಡೆದಿರುವಂಥದ್ದು. ಸೊ ಇದರಿಂದಾಗಿ ಸಾವನ್ನಪ್ಪಿದ್ದಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಏನಾಯಿತು ಇದು ಘಟನೆ ಅಂತ ಹೇಳಿ, ಜೊತೆಗೆ ಮಗು ಶಾಲೆಗೆ ಹೋಗಿರ್ಲಿಲ್ವಾ ಇವತ್ತು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಹಿಂದ್ಗಡೆ ರಿವರ್ಸ್ ತೆಗಿಬೇಕಂದ್ರೆ ಕಾಣಿಸಲ್ವಾ ಆ ಡ್ರೈವರ್ಗೆ? ಏನಿದೆ ಮಾಹಿತಿ? ಶಿವಲಿಂಗಯ್ಯ ಕಾಲೋನಿಯಲ್ಲಿ ಬೆಳಗ್ಗೆ ಸುಮಾರು ಒಂದು 11:30ರ ಸುಮಾರಿಗೆ ಆಗಿರುವಂತಹ ಘಟನೆ. ಏನು ಪ್ರತಿನಿತ್ಯ ಕೂಡ ಈ ವಾಟರ್ ಟ್ಯಾಂಕ್ ನಲ್ಲಿ ನೀರನ್ನ ಸಪ್ಲೈ ಮಾಡ್ತಾ ಇದ್ದಂತಹ ಚಾಲಕ ಇತ್ತು. ಇವತ್ತು ಎಂದಿನಂತೆ ಕೂಡ ಬಂದಿದ್ದಾನೆ. ಬಂದಂತವನೇ ಕೂಡ ರಸ್ತೆಯಿಂದ ವಾಪಸ್ ಹೋಗುವಂತಹ ವೇಳೆಯಲ್ಲಿ ಈತ ರಿವರ್ಸ್ ಹೋಗ್ತಾ ಇದ್ದಾನೆ. ಆದ್ರೆ 9 ವರ್ಷದ ಬಾಲಕಿ ಅನುಶ್ರೀ ಹಿಂದೆಗಡೆ ಆಟ ಆಡ್ತಾ ಇರೋದನ್ನ ಗಮನಿಸಿದ ಈತ ಮೇಲೆ ಹರಿಸಿದ್ದಾನೆ. ಪರಿಣಾಮವಾಗಿ ಆಕೆ ಸ್ಥಳದಲ್ಲಿ ಮೃತಪಟ್ಟಿರುವಂತಹದ್ದು. ಸೊ ಈಕೆ ಇವರು ಗುಲ್ಬರ್ಗ ಮೂಲದವರಾಗಿದ್ದು ಕಳೆದ ಕೆಲವು ವರ್ಷಗಳಿಂದ ಕೂಡ ಬೆಂಗಳೂರಿಗೆ ಬಂದಿದ್ರು, ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಈ ಪ್ರತಿನಿತ್ಯ ಕೂಡ ಈ ಒಂದು ಕಾಮಗಾರಿ ಆಗ್ತಾ ಇದ್ದಂತಹ ಕಟ್ಟಡದಲ್ಲೇ ಕೂಡ ಇವರು ಕೂಡ ಉಳ್ಕೊಂಡಿದ್ರು. ಸೊ ಮಗು ಕೂಡ ಅಲ್ಲೇ ಸಹಜವಾಗಿ ಆಟ ಆಡ್ತಾ ಇತ್ತು. ಆದ್ರೆ ಈ ಒಂದು ವ್ಯಕ್ತಿ ಏನೋ ಒಂದು ಅಜಾಗರೂಕತೆಯಿಂದಾಗಿ ಸೊ ಇಂತಹ ವಾಹನಗಳನ್ನ ಒಂದು ರಿವರ್ಸ್ ತೆಗೆಯುವಂತಹ ಸಂದರ್ಭಗಳಲ್ಲಿ ಹೆಚ್ಚುವರಿಯಾಗಿ ಒಬ್ರು ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ. ಕ್ಲೀನರ್ ಗಳಾಗಿ ಹಿಂಬದಿಯಲ್ಲಿ ವಾಹನಗಳು ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಆದ್ರೆ ಯಾವ್ದು ಇಲ್ಲದ ಕಾರಣ ಆತ ಅಜಾಗರೂಕತೆಯಿಂದಾಗಿ ಹಿಂದೆ ಬಂದಿದ್ದಾನೆ. ಪರಿಣಾಮವಾಗಿ ಆ ಬಾಲಕಿಯ ಮೇಲೆ ಹರಿದು ಅಲ್ಲೇ ಮೃತಪಟ್ಟಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಜೀವ ನಗರದ ಒಂದು ಸಂಚಾರಿ ಠಾಣೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಈಗ ಚಾಲಕನನ್ನು ಕೂಡ ವಶಕ್ಕೆ ಪಡೆಯುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಚಾಲಕನ ನಿರ್ಲಕ್ಷ್ಯಕ್ಕೆ ಒಂದು ಅಮಾಯಕ ಜೀವ ಬಲಿಯಾಗಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.